ಓಂ ಗಂ ಗಣಪತಯೇ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಆತ್ಮಕ್ಕೆ ಕಾಮವಿದೆಯೇ? ಈ ಸಂಬಂಧಪಟ್ಟಂತೆ ತಿಳಿಸಿಕೊಡಿ ಅಂತ ನನ್ನಲ್ಲಿ ಯಾರು ಕೇಳಿದರು. ಆತ್ಮಕಾಮಂ, ಆತ್ಮಕಾಮಃ ಅನ್ನುವಂಥ ವಿಷಯದ ಬಗ್ಗೆ ನಮ್ಮ ಸನಾತನ ಗ್ರಂಥಗಳಲ್ಲಿ ನಮ್ಮ ಹಿರಿಯರು, ತಪಸ್ವಿಗಳು ಚರ್ಚೆಯನ್ನು ಮಾಡ್ತಾರೆ. ಸಮಗ್ರವಾಗಿ, ವಿಸ್ತಾರವಾಗಿ, ಆಳವಾಗಿ ಅವರ ಅನುಭವವನ್ನು ಗ್ರಂಥದ ಮೂಲಕ ನಾವು ನೋಡಬಹುದು. ಆತ್ಮದ ವೃತ್ತಾಂತವನ್ನು ಮಾತಾಡುವಾಗ ನಾನು ನನ್ನ ಆತ್ಮವನ್ನು ಮೌನವಾಗಿ ಪ್ರಾರ್ಥಿಸ್ತೇನೆ. ಏಕೆಂದರೆ ಜ್ಞಾನದಿಂದ ಮಾತ್ರವೇ ನಾವು ಎಲ್ಲವನ್ನ ತಿಳಿಸಲು, ಅರ್ಥೈಸಿಕೊಳ್ಳಲು ಸಾಧ್ಯವಿಲ್ಲ. ಆತ್ಮಕ್ಕೆ ಅನುಭವವು ಸೇರಿದಾಗ ಮಾತ್ರ ನಾವು ಸರಿಯಾಗಿ ಅರ್ಥೈಸಲು ಸಾಧ್ಯವಾಗುತ್ತೆ. ಈ ದೇಹಕ್ಕೆ ಇಷ್ಟೇ ವಯಸ್ಸಾಗಿತ್ತು. ಆತ್ಮನಿಗೆ ಅನಂತ ಜನ್ಮಗಳ ಅನುಭವ ಇದೆ. ಆ ಅನಂತದ ಅನುಭವದೊಂದಿಗೆ ನಾವು ಯಾವುದೇ ವಿಷಯವನ್ನು ಸರಿಯಾಗಿ ಅರ್ಥೈಸಬಹುದು. ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿಯೂ ನನ್ನ ಮಾತುಗಳನ್ನು ಕೇಳ್ತಾ ಇರುವಂತಹ ನಿಮ್ಮಲ್ಲಿ ನನ್ನನ್ನೇ ಅರಿಯುತ್ತಾ ನನ್ನ ಈ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ. ಈ ಜ್ಞಾನವು ನಿಮಗೂ ಸರಿಯಾಗಿ ತಿಳಿಬೇಕು. ಏಕೆಂದರೆ ಜ್ಞಾನದಿಂದ ಮಾತ್ರವೇ ಭಗವಂತನನ್ನು ಸಮೀಪಿಸಲು ಸಾಧ್ಯವಿದೆ. ಲೋಕಗಳಲ್ಲಿ ಭಗವಂತನ ಲೋಕವನ್ನು ಅಥವಾ ಇನ್ಯಾವುದೇ ಲೋಕವನ್ನು ನಾವು ಪ್ರವೇಶಿಸಬೇಕಾದರೂ ಅದು ಜ್ಞಾನದಿಂದ ಮಾತ್ರವೇ ಸಾಧ್ಯವಿದೆ. ಈ ಸಂಬಂಧಪಟ್ಟಂತಹ ವಿಷಯಗಳನ್ನು ನಾನು ಸರಿಯಾಗಿ ನನ್ನ ಗುರುಗಳಿಂದ ಅರ್ಥ ಆಗದೇ ಇರುವಂತಹ ವಿಷಯವನ್ನು ಸ್ಪಷ್ಟವಾಗಿ ಅವರಿಂದ ತಿಳಿದುಕೊಂಡು ನಾನು ಅರ್ಥೈಸಿಕೊಂಡಿರುವಂತಹ ವಿಷಯವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಆತ್ಮಕಾಮದ ಬಗ್ಗೆ ನಾವು ಅರ್ಥೈಸಿಕೊಳ್ಬೇಕಾದ್ರೆ ಆತ್ಮದ ವೃತ್ತಾಂತವನ್ನು ನಾವು ತಿಳಿಬೇಕಾಗುತ್ತೆ. ಬ್ರಹ್ಮಾಂಡ ಒಂದೇ, ಆದರೆ ಈ ಬ್ರಹ್ಮಾಂಡದಲ್ಲಿ ಇರುವಂತಹ ಪ್ರತಿ ಜೀವಿಯು ತತ್ವಗಳು, ಗುಣಗಳು ಇವೆಲ್ಲದರಿಂದ ಕೂಡಿದ್ದಾರೆ. ಆತ್ಮಕ್ಕೆ ಏನು ಅಂಟಿಕೊಂಡಿರುತ್ತೆ? ಒಂದು ಆತ್ಮ ಇಲ್ಲಿ ಜನ್ಮಿಸುವಾಗ ಆ ಆತ್ಮಕ್ಕೆ ಏನು ಅಂಟಿರುತ್ತೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಎಲ್ಲ ಆತ್ಮರು ಒಂದೇ ಆಗಿರ್ತಾರಾ? ಸಾಧ್ಯವೇ ಇಲ್ಲ. ಏಕೆಂದರೆ ಎಲ್ಲ ಆತ್ಮರು ಒಂದೇ ಆಗಿದ್ದರೆ ನಾವೆಲ್ಲ ಬೇರೆ ಬೇರೆ ಕರ್ಮಗಳಲ್ಲಿ, ಬೇರೆ ಬೇರೆ ಜ್ಞಾನಗಳಲ್ಲಿ, ಬೇರೆ ಬೇರೆ ಪ್ರಮಾದಗಳಲ್ಲಿ ನಾವು ಬಂಧಿಸಲು ಹೇಗೆ ಸಾಧ್ಯ? ಆತ್ಮವು ಕಾರಣವಿಲ್ಲದೆ ಜನನ ಆಗುವುದಿಲ್ಲ. ಈ ಒಂದು ಭೂಮಿಯಲ್ಲಿ ಆತ್ಮವು ಕಾರಣವಿಲ್ಲದೆ ಜನನ ಆಗುವುದಿಲ್ಲ. ಕಾರಣವಿದ್ದು ಆತ್ಮವು ಶರೀರವನ್ನು ಧಾರಣೆ ಮಾಡಿ ಕಾರ್ಯವನ್ನು ಮಾಡುತ್ತದೆ. ಅಂದರೆ ಆತ್ಮ ಕಾರಣ ಮತ್ತು ಕಾರ್ಯ ಇವೆರಡನ್ನು ನಿರ್ಧರಿಸಿಕೊಂಡೇ ಜನ್ಮವಾಗುತ್ತೆ. ಜನ್ಮಿಸಿದಂತಹ ಎಲ್ಲ ಮಾನವರನ್ನು ತೆಗೆದುಕೊಂಡಾಗ ಎಲ್ಲ ಮಾನವರಲ್ಲಿಯೂ ನಾವು
ಎಲ್ಲವನ್ನ ಒಂದೇ ರೀತಿ ನೋಡಬಹುದಾ? ಖಂಡಿತ ಇಲ್ಲ. ಕೆಲವರನ್ನು ಶುದ್ಧಾತ್ಮದಿಂದ ಕೆಲವರನ್ನು ನಾವು ನೋಡಬಹುದು, ಇನ್ನು ಕೆಲವರನ್ನು ಅಜ್ಞಾನದಲ್ಲಿ ಅವಿದ್ಯಾ ಆತ್ಮದಿಂದ ನಾವು ನೋಡಬಹುದು. ಇದೇ ಕಾರಣಕ್ಕೆ ನಮ್ಮ ಗ್ರಂಥಗಳಲ್ಲಿ ಚರ್ಚೆಯಾಗುತ್ತೆ, ಅವಿದ್ಯಾ ಕಾರ್ಯ ಅವಿದ್ಯಾ ಕಾಮಕಾರ್ಯಾಣಿ, ಅಂದರೆ ಅವಿದ್ಯೆಯಿಂದ ತಿಳುವಳಿಕೆಯಿಲ್ಲದೆ ಕಾಮ ಕಾರ್ಯವನ್ನು ಮಾಡುವವರು, ಇದು ಚರ್ಚೆ ಆಗುತ್ತೆ. ಮತ್ತು ಕಾಮ ಕರ್ಮಾಣಿ ಅಂದರೆ ಸಂಸಾರಕ್ಕೆ ಬೇಕಾಗುವಂತಹ ಕಾಮ ಇಚ್ಛೆ ಉಳ್ಳಂಥದ್ದು, ಇದರ ಬಗ್ಗೆ ಚರ್ಚೆಯಾಗುತ್ತೆ. ಈ ರೀತಿ ನಾವು ಆತ್ಮರಲ್ಲಿ ನಾವು ಬೇರೆ ಬೇರೆ ರೀತಿಯಾಗಿ ನಾವು ನೋಡಬಹುದು. ಆತ್ಮ ಜನ್ಮಿಸುವಾಗಲೇ ಆತ್ಮಕ್ಕೆ ಕಾಮವಿರುತ್ತದೆಯೇ? ನಾವು ಸರಿಯಾಗಿ ಅರ್ಥೈಸಿಕೊಳ್ಬೇಕು. ಯಾವುದೇ ಒಂದು ಆತ್ಮ ಜನ್ಮಿಸುವಾಗ ಆತ್ಮನಿಗೆ ಕ್ರೋಧ, ಮೋಹ, ಲೋಭ ಇವೆಲ್ಲವೂ ಇಲ್ಲ ಅಂದರೆ ಆ ಆತ್ಮ ಇಲ್ಲಿ ಜನಿಸುವುದೇ ಇಲ್ಲ. ಕಾಮ ಇವೆಲ್ಲವೂ ಇಲ್ಲ ಅಂದರೆ ಈ ಆತ್ಮ ಜನ್ಮಿಸೋದಿಲ್ಲ. ಇದೆಲ್ಲವೂ ಇರುವುದರ ಕಾರಣದಿಂದವೇ ಆತ್ಮ ಶರೀರವನ್ನು ಧಾರಣೆ ಮಾಡುತ್ತೆ. ಧಾರಣೆ ಮಾಡಿದಂತಹ ಆತ್ಮವು ನಾವು ಒಂದೊಂದು ರೀತಿಯಲ್ಲಿ ಬಂದಿಯಾಗಿ ಅವರ ಒಂದು ಕಾಮ ಕರ್ಮಗಳನ್ನು ನಾವು ನೋಡಬಹುದು. ಆತ್ಮನಿಗೆ ಅನುಭವಿಸುವುದಕ್ಕೆ ದೇಹ ಬೇಕು. ಆತ್ಮ ದೇಹಾಶ್ರಯವನ್ನು ಪಡೆದುಕೊಂಡೇ ಆತ್ಮ ಕಾರ್ಯಗಳನ್ನು ಮಾಡುತ್ತದೆ. ಕಾರಣದಿಂದ ಜನನವಾಗುತ್ತೆ ಆತ್ಮ ಮತ್ತು ದೇಹಾಶ್ರಯವನ್ನು ಪಡೆದುಕೊಂಡು ಕಾರ್ಯವನ್ನು ಮಾಡುತ್ತದೆ. ಮತ್ತು ಹೃದಯದಲ್ಲಿ ಆ ಆತ್ಮನೂ ಇದ್ದುಕೊಂಡು, ಅಂದರೆ ಅಲ್ಲಿ ಆ ಆತ್ಮಕ್ಕೆ ಕಾಮವು ಅಂದರೆ ಎಲ್ಲವೂ ಏನೇನು ಉತ್ಪತ್ತಿಯಾಗಬೇಕು, ಬಯಕೆಗಳು, ಲೋಭಗಳು, ಕ್ರೋಧಗಳು ಏನೇನು ಉತ್ಪತ್ತಿಯಾಗಬೇಕು ಇವೆಲ್ಲವೂ ಅಂಟಿಕೊಂಡು ಮತ್ತೆ ಈ ಆತ್ಮಕ್ಕೆ ಈ ಪ್ರಕೃತಿಯಿಂದ ಪಂಚತತ್ವಗಳಿಂದ ಆದಂತಹ ಈ ಒಂದು ದೇಹಕ್ಕೆ ಆ ಒಂದು ಪ್ರಜ್ಞೆ ಬುದ್ಧಿಯು ಸೇರಿ ಇಂದ್ರಿಯಗಳು ಜಾಗೃತವಾಗ್ತವೆ. ಜಾಗೃತಿಯಾದಂತಹ ಆತ್ಮವು ಆ ಕಾರ್ಯವನ್ನು ಮಾಡುತ್ತದೆ. ಆ ಕಾರ್ಯದ ಕರ್ಮ ಕೆಟ್ಟದ್ದಾಗಿದ್ದರೆ ಅಥವಾ ಒಳ್ಳೆಯದಾಗಿದ್ದರೂ ಅದು ಅದಕ್ಕೆ ಅಂಟಿಕೊಳ್ಳುತ್ತದೆ. ಇದೇ ಕಾರಣಕ್ಕೆ ಪೂರ್ವ ಕರ್ಮಗಳ ವಿಷಯಗಳನ್ನು ನಾವು ತಿಳಿಬಹುದು. ಈ ರೀತಿ ಅಂದರೆ ಆತ್ಮಕ್ಕೆ ಯಾವುದೇ ವಿಷಯ ಆಗ್ಬೋದು, ಆ ಒಂದು ಕರ್ಮಗಳ ಅಂಟು ಇರುತ್ತೆ, ಅದರ ಜೊತೆಗೆ ಕಾಮವೂ ಇರುತ್ತೆ. ಹೇಗಿರುತ್ತೆ ಅನ್ನೋದು ಕೆಲವರಿಗೆ ಪ್ರಶ್ನೆ ಆಗ್ಬೋದು. ಯಾವುದೇ ಒಂದು ಮುಖ್ಯ ವಿಷಯಗಳನ್ನು ನಾವು ಒಂದು ಕಡೆ ಹೇಗೆ ಬರೆದಿಡ್ತೇವೆ ಅಥವಾ ಯಾವುದೇ ಮುಖ್ಯ ವಸ್ತುಗಳನ್ನು ನಾವು ಹೇಗೆ ಒಂದು ಬಾಕ್ಸಲ್ಲಾಗ್ಬೋದು, ಒಂದು ಪುಟಿಕೆಯಲ್ಲಾಗ್ಬೋದು, ಪೆಟ್ಟಿಗೆಯಲ್ಲಾಗ್ಬೋದು ನಾವು ಸೇರಿಸಿ ಇಡುತ್ತೇವೆ ಮುಖ್ಯವಾದವುಗಳು. ಅದರಂತೆಯೇ ಈ ವಿಷಯಗಳು ಎಲ್ಲೋ ಒಂದು ಕಡೆ ಆತ್ಮನಲ್ಲಿ ಇರುತ್ತವೆ. ಆ ಇರುವುದರ ಕಾರಣದಿಂದಲೇ ಆತ್ಮವು ಮತ್ತೆ ಇಲ್ಲಿ ಪೃಥ್ವಿ ಲೋಕದಲ್ಲಿ ಜನನ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥೈಸಿಕೊಳ್ಬೇಕು. ಆತ್ಮ ಶುದ್ಧ ಚೇತನವಾಗಿದ್ದರೆ
ಶುದ್ಧ ಚೇತನಗಳನ್ನು ನಾವು ನೋಡ್ಬೋದು. ಶುದ್ಧ ಚೇತನವಾದಂತಹ ಆತ್ಮವು ಇಲ್ಲಿ ಜನ್ಮಿಸೋದಿಲ್ಲ, ಅಥವಾ ಜನ್ಮಿಸಿದಂತಹ ಆತ್ಮನು ಇಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂತಹ ಪ್ರಜ್ಞೆಯಿಂದ ಪ್ರಜ್ಞಾಪೂರ್ವಕವಾಗಿ ಈ ಆತ್ಮನು ಕಾರ್ಯಗಳನ್ನು ಮಾಡ್ತಾರೆ. ಹೇಗೆ ಅಂತ ಒಂದು ಶುದ್ಧ ಚೇತನ ಹೇಗೆ ತನ್ನ ಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತೆ ಅಂದರೆ, ಮತ್ತು ಕರ್ಮಗಳು ಸೃಷ್ಟಿಯಾಗಬಾರ್ದು, ಮತ್ತು ಯಾವುದೇ ಒಂದು ಇಂಥ ವಿಷಯಗಳು ಅಂಟಿಕೊಳ್ಳಬಾರ್ದು. ಮತ್ತು ಹೇಗೆ ಇರುತ್ತೆ ಅಂತಹ ಆತ್ಮ? ಒಂದು ಸುಂದರವಾದ ಸ್ತ್ರೀಯನ್ನು ಕಂಡರೂ ಮೋಹಕ್ಕೆ ಒಳಗಾಗುವುದಿಲ್ಲ, ಮೋಹಿಸುವುದಿಲ್ಲ, ಸ್ವಾರ್ಥವಿಲ್ಲ, ಇದಿಲ್ಲ. ಈ ಥರ ಇದ್ದಾಗ ಈ ಒಂದು ಆತ್ಮನು ಶುದ್ಧ, ತನ್ನ ಆ ಒಂದು ಆತ್ಮಕ್ಕೆ ಏನಿದೆ ವಿದ್ಯೆಯಿಂದ ತನ್ನನ್ನು ತಾನು ಆ ಆತ್ಮ ಸರಿಯಾದ ಮಾರ್ಗದಲ್ಲಿ ನಡೆಸಿಕೊಳ್ಳುತ್ತೆ ಅನ್ನೋದನ್ನು ಇಲ್ಲಿ ನಾವು ಅರ್ಥೈಸಿಕೊಳ್ಬೇಕು. ಈ ಥರ ಇದ್ದಂತಹ ಆತ್ಮರು ಮೋಕ್ಷದ ಸಾಧನೆಯ ಮಾರ್ಗದಲ್ಲಿ ಇರ್ತಾರೆ. ನಾವು ಭಗವದ್ಗೀತೆಯಲ್ಲಿ ನಿಷ್ಕಾಮ ಭಾವ ಅನ್ನೋದನ್ನು ನಾವು ಓದಿರ್ತೇವೆ. ಅಂದರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ನಿಷ್ಕಾಮ ಭಾವದಿಂದ ನಾವು ಕಾರ್ಯಗಳನ್ನು ಮಾಡಬೇಕು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣರು ಹೇಳ್ತಾರೆ. ನಿಷ್ಕಾಮ ಭಾವದಿಂದ ನಮಗೆ ಅಂದರೆ ಏನು? ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಫಲವನ್ನು ನಾವು ನಿರೀಕ್ಷೆ ಮಾಡಬಾರ್ದು. ಕಾಮ ಅಂತ ವಿಷಯ ಬಂದಾಗ, ಪತಿ ಪತ್ನಿ ಅಂತ ಬಂದಾಗ ಇಲ್ಲಿ ಕೊಡುವುದು ತೆಗೆದುಕೊಳ್ಳುವುದು ಇರುತ್ತೆ. ಆದರೆ ಇಲ್ಲಿಯೂ ಒಂದು ರೀತಿಯ ಸ್ವಾರ್ಥವನ್ನು ನಾವು ನೋಡ್ಬೋದು. ಅಥವಾ ವಿಪರೀತ ಕಾಮುಕರಲ್ಲಿ ನಾವು ಕೇವಲ ಸ್ವಾರ್ಥವನ್ನೇ ನೋಡ್ಬೋದು. ಕೇವಲ ಆನಂದಕ್ಕಾಗಿ ಸ್ತ್ರೀಯರನ್ನು ಅಥವಾ ಪುರುಷರನ್ನು ಕಾಮಿಸುವಂಥದ್ದು, ಮೋಹಿಸುವಂಥದ್ದು, ಇದನ್ನು ನಾವು ನೋಡ್ಬೋದು. ಶುದ್ಧ ಆತ್ಮ ಇಂಥದ್ದನ್ನು ಅಂದರೆ ಇಲ್ಲಿ ತೆಗೆದುಕೊಳ್ಳುವುದು ಏನೂ ಇಲ್ಲ. ಆಗ ಈ ಆತ್ಮ ವಿವಾಹ ಬಂಧನಕ್ಕೂ ಒಳಗಾಗುವುದಿಲ್ಲ. ಅಥವಾ ಆ ಕಾಮುಕರು ಏನು ಮಾಡ್ತಾರೆ ಅಂತಹ ಒಂದು ಮಾರ್ಗದಲ್ಲಿಯೂ ಆ ಶುದ್ಧ ಚೇತನ ಇರೋದಿಲ್ಲ. ಇಂತಹ ಒಂದು ಆತ್ಮವು ಮೋಕ್ಷದ ಸಾಧನೆಯ ಮಾರ್ಗದಲ್ಲಿ ಇರುತ್ತೆ. ಸನಾತನರಲ್ಲಿ ತಿಳಿಸಿಕೊಟ್ಟಂತಹ ಮೋಕ್ಷ ಸಾಧನೆಯ ಬಗ್ಗೆ ಈ ಒಂದು ವಿಷಯವನ್ನು ನಾವು ಸರಿಯಾಗಿ ತಿಳಿದುಕೊಳ್ಬಹುದು. ಈ ಶುದ್ಧ ಚೇತನ ಅನ್ನೋದನ್ನು ನಾವೀಗ ಈ ರೀತಿ ಅರ್ಥೈಸಿಕೊಳ್ಬೇಕು. ಅಂದರೆ ಆತ್ಮಗಳಲ್ಲಿ ನಾವು ದುಷ್ಟಾತ್ಮ, ಪಾಪಾತ್ಮ ಇವೆಲ್ಲವನ್ನು ನಾವು ನೋಡ್ಬೋದು. ಕೆಲವರ ವಾದ ಇರ್ಬೋದು, ಇದು ಆತ್ಮ ಅನ್ನೋದು ಒಂದು ಚೇತನ, ಇದಕ್ಕೆ ಹೇಗೆ ಇದೆಲ್ಲ ಅಂಟಿಕೊಳ್ಳುತ್ತೆ ಅನ್ನೋದು. ನೋಡಿ, ಅಂಟಿಕೊಳ್ಳದೆ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರ ಜೀವನವು ವಿಭಿನ್ನವಾಗಿ ಇರಲು ಸಾಧ್ಯವೇ ಇಲ್ಲ. ಯಾಕೆ? ಒಬ್ಬೊಬ್ಬರು ಒಂದೊಂದು ರೀತಿಯ ಕರ್ಮಗಳಲ್ಲಿ ಬಂದಿಯಾಗಿರ್ತಾರೆ ಅನ್ನೋದನ್ನು ನಾವು ಸರಿಯಾಗಿ ಅರ್ಥೈಸಿಕೊಳ್ಬೇಕಾಗುತ್ತೆ. ಈ ಮಾಡಿದಂತಹ ಇಂತಹ ಒಂದು ಯಾವುದೇ ಒಂದು ಕರ್ಮಗಳು ಅಥವಾ ಇದ್ಯಾವುದು ಅಂಟಿಕೊಳ್ಳದೆ ಇಲ್ಲಿ ಜನ್ಮಿಸಲು ಸಾಧ್ಯವಿಲ್ಲ. ನಾವು ಮನುಷ್ಯನಾಗ್ಬೋದು ಅಥವಾ ಒಂದು ಹುಟ್ಟನ್ನು ಆಗ್ಬೋದು, ಜನ್ಮವನ್ನಾಗ್ಬೋದು, ನಾವು ಹಂತಗಳಲ್ಲಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಈ ಕಾಮದ ವಿಷಯದಲ್ಲಿಯೂ ಕೆಲವರಿಗೆ ನಿಮ್ಗೆ ಅನ್ನಿಸ್ಬೋದು, ದೇಹವನ್ನು ಅಗಲಿದ ನಂತರವೂ ಆತ್ಮನಿಗೆ ಕಾಮವಿರುತ್ತದೆಯೇ ಅಂತ. ನೋಡಿ, ದೇಹವನ್ನು ಬಿಟ್ಟಗಲಿದ ಮೇಲೆಯೂ ಆತ್ಮನಿಗೆ ಎಲ್ಲೋ ಒಂದು ಕಡೆ ಇರುವಂಥದ್ದು ಇರುತ್ತೆ. ಅದು ಹೇಗೆ ಅನ್ನೋದು ನಾನಿಲ್ಲಿ ನಿಮಗೆ ಹೇಗೆ ಅರ್ಥೈಸ್ತೇನೆ ಅಂದರೆ, ಒಂದು ಸುಗಂಧಭರಿತವಾದಂತಹ ಹೂವನ್ನು ನಾವು ಇದಕ್ಕೆ ಉದಾಹರಣೆಯಾಗಿ ತೆಗೆದುಕೊಂಡ್ರೆ,
ಆ ಸುಗಂಧಭರಿತವಾದಂತಹ ಹೂವು ಬಾಡಿ ಹೋಗುತ್ತೆ, ಅದು ಬಾಡಿ ಹೋಗುತ್ತೆ, ಒಣಗಿ ಹೋಗುತ್ತೆ. ಆದರೆ ಆ ಒಣಗಿದಂತಹ ಆ ಹೂವನ್ನು ತೈಲದಲ್ಲಿ, ಅದರ ಸುಗಂಧವನ್ನು ನಾವು ತೈಲದಲ್ಲಿ ನೋಡಬಹುದು. ಹೂವಿನಿಂದ ತೈಲವನ್ನು ಮಾಡ್ತಾರೆ, ಈಗಿನ ಕಾಲದಲ್ಲಿ ಪರ್ಫ್ಯೂಮ್ ಮಾಡ್ತಾರೆ. ಈ ರೀತಿ ಅನೇಕ ರೀತಿಯಲ್ಲಿ ನಾವು ಒಂದರ ನಂತರ ಇನ್ನೊಂದಾಗುವುದನ್ನು ನಾವು ನೋಡಬಹುದು. ಈ ರೀತಿ ಯಾವುದೇ ಒಂದು ದೇಹ ನಾಶವಾದರೂ ಆತ್ಮನು ಹೃದಯವನ್ನು ಬಿಟ್ಟು ಅಗಲಿದ ನಂತರವೂ ಆತ್ಮನಲ್ಲಿ ಈ ರೀತಿ ಆ ಕಾಮ ಅನ್ನುವುದು ಎಲ್ಲೋ ಒಂದು ಕಡೆ ಇರುತ್ತೆ ಅನ್ನೋದನ್ನು ನಾವು ಅರ್ಥೈಸಿಕೊಳ್ಬೇಕು. ಆ ಒಂದು ಇದ್ದಂತಹ ಆ ಒಂದು ಅಂಟಿಕೊಂಡಂತಹ ಆ ವಿಷಯದಿಂದಲೇ ಜನ್ಮಗಳು ಮುಂದುವರಿಯುತ್ತವೆ. ಯಾವ ಆತ್ಮನಿಗೆ ಇಂಥದ್ದು ಇರುವುದಿಲ್ಲವೋ, ಇಂಥದ್ದು ಅಂಟಿಕೊಂಡಿರುವುದಿಲ್ಲವೋ ಅಂತಹ ಆತ್ಮವು ಹುಟ್ಟು ಸಾವು ಅನ್ನುವಂತಹ ಈ ಒಂದು ವೃತ್ತಾಂತ ಏನಿದೆ, ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಈ ವೃತ್ತಾಂತ ಏನಿದೆ ಅದರಿಂದ ಅದು ಬಿಡಿಸಿಕೊಳ್ಳುತ್ತೆ. ಅಂದರೆ ಆ ರೀತಿ ಬಿಡಿಸಿಕೊಂಡಂತಹ ಆತ್ಮವು ಅದು ಶುದ್ಧ ಚೇತನವಾಗಿರುತ್ತೆ, ಮತ್ತು ಅದು ಜನ್ಮಿಸೋದಿಲ್ಲ. ಅದು ಮೋಕ್ಷದ ಒಂದು ಸಾಧನೆಯ ಮಾಡಿರುತ್ತೆ. ಯಾವ ಆತ್ಮಕ್ಕೆ ಇಂತಹ ಒಂದು ಕಾಮವಾಗಬಹುದು, ಮೋಹ ಆಗಬಹುದು, ಕ್ರೋಧವಾಗಬಹುದು, ಇವೆಲ್ಲವೂ ಅಂಟಿಕೊಂಡಿರುತ್ತೆ. ಅಂತಹ ಅಂತಹ ಒಂದು ಕಾಮ, ಲೋಭ, ಕ್ರೋಧ, ಮೋಹ ಇವು ಯಾರಿಗೆ ಅಂಟಿಕೊಂಡಿರುತ್ತೆ ಅಂತಹ ಆತ್ಮವು ಮತ್ತೆ ಜನ್ಮಿಸುತ್ತೆ. ಯಾವ ರೀತಿ, ಯಾವ ಒಂದು ಕರ್ಮಗಳನ್ನು ತೆಗೆದುಕೊಳ್ಳುತ್ತೆ, ಈ ಯಾವ ಆತ್ಮದೊಂದಿಗೆ ಯಾವ ಆತ್ಮಕ್ಕೆ ಏನಿದೆ, ಕರ್ಮ ಬಂಧನವೇನಿದೆ, ಆ ರೀತಿ ಜನನ ಆಗುತ್ತೆ. ಈ ರೀತಿ ಜನ್ಮಿಸಿದಂತಹ ಆತ್ಮ ಮತ್ತೆ ಹುಟ್ಟು ಸಾವು ಈ ರೀತಿ ಅದು ಆತ್ಮ ಸುತ್ತಲೇ ಇರುತ್ತೆ. ಈ ಚಕ್ರದಿಂದ ನಾವು ಈ ಒಂದು ಚಕ್ರದಿಂದ ನಾವು ಹೊರ ಹೋಗಬೇಕು, ಬಿಡಿಸ್ಕೊಳ್ಬೇಕು ಅಂದರೆ ಆತ್ಮವು ಸರಿಯಾದಂತಹ ಮೋಕ್ಷದ ಸಾಧನೆಯನ್ನು ಮಾಡಬೇಕಾಗತ್ತೆ. ಅಂದರೆ ತನಗಂಟಿಕೊಂಡಂತಹ ಏನೇನು ಅಂಟಿಕೊಂಡಿದೆ ಅವುಗಳಿಂದ ಹೊರ ಬರಬೇಕಾಗತ್ತೆ, ಅವುಗಳನ್ನು ಕಳಚಿಕೊಳ್ಬೇಕಾಗತ್ತೆ. ಆತ್ಮ ಯಾವಾಗ ಅವುಗಳಿಂದ ಕಳಚಿಕೊಳ್ಳುತ್ತೆ ಆಗ ಆತ್ಮವು ಶುದ್ಧವಾಗುತ್ತೆ. ಇದನ್ನು ನಾವು ಸರಿಯಾಗಿ ತಿಳ್ಕೋಬೇಕಾಗತ್ತೆ. ಆದರೆ ಆತ್ಮನಿಗೆ ಯಾವುದನ್ನೇ ಅನುಭವಿಸುವುದಕ್ಕೂ ದೇಹ ಬೇಕು. ಆತ್ಮನು ದೇಹದ ಆಶ್ರಯವನ್ನು ಪಡೆದುಕೊಳ್ತಾರೆ. ನಾನು ಒಂದೆರಡು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಅತೀ ಕಾಮುಕರು ಅಂದರೆ ನೆಕ್ಸ್ಟ್ ಬರ್ತ್ ಅವ್ರದ್ದು ಹೇಗಿರುತ್ತೆ ಅಂದರೆ ಹಂದಿ ನಾಯಿಗಳಂತೆ ಜನ್ಮಿಸ್ತಾರೆ ಅನ್ನೋದನ್ನು ನಾನು ತಿಳಿಸಿದ್ದೇನೆ. ಅವುಗಳನ್ನು ನಮ್ಮ ಹಿರಿಯರು ತಿಳಿಸಿರೋದಕ್ಕೆ ನಾನು ಇದನ್ನು ತಿಳಿಸಿದ್ದೇನೆ. ಮತ್ತು ನಾವು ಅನುಭವದಲ್ಲಿ ನೋಡಬೇಕಾದರೂ ಅದು ಹೌದು ಅಂತ ಅನಿಸುತ್ತೆ. ಏಕೆಂದರೆ ನಾವು ಹಂದಿ ನಾಯಿಗಳನ್ನು ನಾವು ನೋಡಬಹುದು. ಈ ರೀತಿ ನಾನು ಯಾರಿಗೋ ಒಬ್ಬರಿಗೆ ನಾನು ಅತಿಯಾದಂತಹ ಒಂದು ವ್ಯಕ್ತಿಗೆ ನಾನು ರಿಪ್ಲೈ ಮಾಡುವಾಗ ಹಂದಿಯು ಒಂದು ಪ್ರಾಣಿ ಅಲ್ವಾ, ನಾಯಿಯು ಒಂದು ಪ್ರಾಣಿ ಅಲ್ವಾ ಅಂತ ಹೇಳಿದರು. ನೋಡಿ, ಇದು ಪ್ರಾಣಿಯೇ. ನಾನೇನು ನೋಡಿ ಒಂದು ಟೀಕೆ ಮಾಡುವಂಥದ್ದಾಗಲಿ, ಅಸಹ್ಯ ಪಡುವಂಥದ್ದಾಗಲಿ ನಾನು ನಿಮಗೆ ಆ ರೀತಿ ತಿಳಿಸಿದ್ದಲ್ಲ. ನಾನು ಯಾವ ರೀತಿ ತಿಳಿಸಿದ್ದಂದರೆ, ನೋಡಿ, ಯಾವ ರೀತಿ ಅಂಟಿಕೊಂಡಿರುತ್ತೆ ಅದಕ್ಕೆ ತಕ್ಕಂತೆ ಆತ್ಮವು ದೇಹವನ್ನು ಆಶ್ರಯಿಸುತ್ತೆ ಅನ್ನೋದನ್ನು ನಾನು ತಿಳಿಸಿದ್ದೆ. ಅತೀ ಕಾಮುಕರಿಗೆ ನೋಡಿ, ಹಂದಿ ಮತ್ತು ನಾಯಿಗಳು ಅವುಗಳನ್ನೇ ಹೆಚ್ಚು ಮಾಡೋದ್ರಿಂದ, ಕಾಮದಲ್ಲೇ ಹೆಚ್ಚು ಇರೋದ್ರಿಂದ ಆ ರೀತಿ ಆಗುತ್ತೆ ಅನ್ನೋದನ್ನು ನಾನು ತಿಳಿಸಿದ್ದೆ. ಅಂದರೆ ಅವರವರ ಜನ್ಮಕ್ಕೆ ಅವರೇ ಕಾರಣಕರ್ತರು. ಯಾರಿಗೆ ಏನು ಬೇಕು ಅನ್ನೋದನ್ನು
ಆ ಆತ್ಮವೇ ಮಾಡಿಕೊಳ್ಳುವಂಥದ್ದು. ಅದರ ಪ್ರಕಾರವಾಗಿ ಆತ್ಮವು ದೇಹವನ್ನು ಆಶ್ರಯಿಸುತ್ತೆ. ಆ ದೇಹಕ್ಕೆ ಆ ಒಂದು ಪ್ರಕೃತಿಯಲ್ಲಿ ಇರುವಂತಹ ಇಂದ್ರಿಯಗಳು ಜಾಗೃತಿಯಾಗಬೇಕಲ್ಲ, ಆ ರೀತಿ ಇಂದ್ರಿಯಗಳು ಜಾಗೃತಿಯಾಗಬೇಕಂದ್ರೆ ಆ ಪ್ರಕೃತಿಯಿಂದ ಇರುವಂಥದ್ದು ಬಂದು ಅಲ್ಲಿ ಅಂಟಿಕೊಳ್ಳುತ್ತವೆ. ಅಲ್ಲಿ ಏನೇ ಆದರೂ ಅಲ್ಲಿ ಉತ್ಪತ್ತಿಯಾಗಿ ಆನಂತರ ಇಂದ್ರಿಯಗಳು ಜಾಗೃತಿ ಆಗ್ತವೆ. ಆನಂತರ ಆತ್ಮವು ಈ ರೀತಿ ಆಶ್ರಯಿಸಿಕೊಂಡು ಅನುಭವಿಸುತ್ತೆ ಅನ್ನೋದನ್ನು ನಾವಿಲ್ಲಿ ಸರಿಯಾಗಿ ಅರ್ಥೈಸಿಕೊಳ್ಬೇಕಾಗುತ್ತೆ. ಈ ಕಾಮದ ಬಗ್ಗೆ ಇನ್ನು ಆಳವಾಗಿ ನಾವು ತಿಳಿಯುವಾಗ ವರ್ತಮಾನದಲ್ಲಿ ಆಗುವಂತಹ ಕಾಮಗಳು ಮತ್ತು ಭವಿಷ್ಯತ್ ಕಾಲದಲ್ಲಿ ಆಗುವಂತಹ ಕಾಮಗಳು, ಇದರ ಬಗ್ಗೆಯೂ ಚರ್ಚೆ ಆಗುತ್ತೆ. ವರ್ತಮಾನದಲ್ಲಿ ಅಂದರೆ ಈಗ ಪ್ರೆಸೆಂಟ್ ಆಗುವಂಥದ್ದನ್ನು ಅದು ಅನುಭವಿಸುತ್ತೆ. ಅದನ್ನು ನಾವು ನೋಡೋದಾದರೆ ಬಹಿರ್ಪ್ರಜ್ಞೆಗೆ ಅದನ್ನು ಸೇರಿಸ್ಬೋದು ಮತ್ತು ಅದಕ್ಕೆ ಸಂಬಂಧಿಸಿದ್ದು ಆಗುತ್ತೆ. ಹೊರ ಪ್ರಜ್ಞೆಗೆ ಸಂಬಂಧಿಸಿದ್ದಾಗುತ್ತೆ. ಯಾವಾಗ ಆತ್ಮ ಒಂದು ದೇಹವನ್ನು ಆಶ್ರಯ ಪಡೆಯುತ್ತೆ ಈ ಲೋಕದಲ್ಲಿ, ಆಗ ಅದು ಹೊರ ಜಗತ್ತಿನ ಒಂದು ಪ್ರಜ್ಞೆಗೆ ಅದು ಸೇರುತ್ತೆ. ವರ್ತಮಾನದ ಒಂದು ಕಾಮವೂ ಆಗಿದೆ. ಭವಿಷ್ಯತ್ ಇರುವಂತಹ ಆ ಕಾಮವು ಒಳಪ್ರಜ್ಞೆ ಅಂದರೆ ಅಂತರ್ಪ್ರಜ್ಞೆಗೆ ಸೇರುತ್ತೆ. ಆ ಸೇರಿದಂತಹ ಪ್ರಜ್ಞೆಯಲ್ಲಿ ಅಂದರೆ ಭವಿಷ್ಯತ್ ಕಾಮ ಒಂದು ಇದನ್ನು ನಾವು ಸೇರಿಸಬಹುದು. ಅದೇ ಕಾರಣಕ್ಕೆ ಮತ್ತೆ ಜನ್ಮವು ಆಗ್ತಾ ಇರುತ್ತೆ. ಅಂತರ್ಪ್ರಜ್ಞೆಯಲ್ಲಿ ಅಂದರೆ ಅದು ಭವಿಷ್ಯತ್ತಲ್ಲಿ ಇರುವಂತಹ ಆ ಒಂದು ಕಾರಣಗಳಿಗಾಗಿಯೇ ಮತ್ತೆ ಜನ್ಮವಾಗುತ್ತೆ. ಬಹಳಷ್ಟು ಸಂದರ್ಭದಲ್ಲಿ ನಾವು ನೋಡ್ಬೋದು, ಮುಂದಿನ ಜನ್ಮ ನನಗೆ ನಿಮ್ಮೊಂದಿಗೆ ಬದುಕಬೇಕು, ಮುಂದಿನ ಜನ್ಮವನ್ನು ನಾನು ನಿಮ್ಮೊಂದಿಗೆ ಕಳೀತೇನೆ, ಜನ್ಮದಲ್ಲಿಯೂ ನಾನು ನಿಮ್ಮನ್ನು ಪ್ರೀತಿಸ್ತೇನೆ, ಈ ಥರ ಎಲ್ಲ ಹೇಳುವವರನ್ನು ನಾವು ನೋಡ್ಬೋದು. ಇದು ಭವಿಷ್ಯತ್ ಕಾಲದ ಒಂದು ಕಾಮ ಆಗುತ್ತೆ. ಇದು ಒಂದು ಅಂತರ್ಪ್ರಜ್ಞೆಗೆ ಸೇರಿದ್ದಾಗುತ್ತೆ. ಈ ಒಂದು ಏನು ನಾವು ಇದನ್ನು ಈ ಒಂದು ಚಿಂತನೆಯಿಂದ, ಆ ಒಳ ಚಿಂತನೆಯಿಂದನೇ ಆ ಒಂದು ಆತ್ಮವು ಮತ್ತು ಜನ್ಮವನ್ನು ತೆಗೆದುಕೊಳ್ಳುತ್ತೆ. ಯಾರೊಂದಿಗೆ ಯಾವ ಆತ್ಮದೊಂದಿಗೆ ಕರ್ಮಗಳು ಇರುತ್ತೆ, ಯಾವ ಆಸೆಯನ್ನು ಅದು ಭೋಗಿಸಬೇಕಾಗುತ್ತೆ ಅಂಥದ್ದರೊಂದಿಗೆ ಅದು ಜನ್ಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥೈಸಿಕೊಳ್ಬೋದು. ಈ ರೀತಿ ಇದ್ದಾಗ ಇನ್ನೂ ಕೆಲವು ವಿಷಯಗಳನ್ನ ನಾವಿಲ್ಲಿ ಅರ್ಥೈಸ್ಕೊಳ್ಬೋದು. ಅಂದರೆ ಕೆಲವರು ಅವರದ್ದೇ ಮಾರ್ಗದಲ್ಲಿ ಅವರೇ ಇರ್ತಾರೆ. ಅಂದರೆ ಒಬ್ಬರಿಗೆ ಇಷ್ಟ ಇಲ್ಲ ಅಂದರೂ ಜೀವನವಿಡೀ ಅವರಿಗೆ ಬಾಧೆ ನೀಡುವಂಥದ್ದು, ಆ ರೀತಿ ಇರುವವರನ್ನು ನಾವು ನೋಡ್ಬೋದು. ಈ ರೀತಿ ಇದ್ದಂತಹ ಒಂದು ಭವಿಷ್ಯತ್ತಿನಂತಹ ಒಂದು ಕಾಮವನ್ನು ಅವರು ಇಟ್ಟುಕೊಂಡು ಇರುವಂಥದ್ದು, ಮತ್ತೆ ಜನ್ಮಿಸುವಂಥದ್ದು, ಇದೆಲ್ಲವೂ ಏನಾಗುತ್ತೆ, ಮತ್ತೆ ಅದು ಬೇರೆ ಬೇರೆ ಒಂದು ಕಾರ್ಯಗಳನ್ನು ಸೃಷ್ಟಿ ಮಾಡುತ್ತೆ. ಹೀಗೆ ಆಗಬಾರ್ದು. ಯಾವುದೇ ಒಬ್ಬ ವ್ಯಕ್ತಿಯು ಸರಿಯಾಗಿ ಆತನ ವೃತ್ತಾಂತವನ್ನು ತಿಳಿದುಕೊಳ್ಬೇಕು. ಯಾರಿಗೂ ಆದರೂ ಪೀಡಿಸಬಾರ್ದು, ಬಾಧಿಸಬಾರ್ದು, ಇನ್ನೊಬ್ಬರಿಗೆ ಬಾಧೆ ಆಗಬಾರ್ದು. ಆ ಆತ್ಮ ಯಾವ ರೀತಿ ಒಂದು ಸರಿಯಾದ ಮಾರ್ಗದಲ್ಲಿ ನಡೆಯಬೇಕು ಅನ್ನೋದನ್ನು ಜ್ಞಾನದಿಂದ, ತಿಳುವಳಿಕೆಯಿಂದ ನಡೆದುಕೊಳ್ಬೇಕಾಗತ್ತೆ. ಇಲ್ಲವಾದಲ್ಲಿ ಅನರ್ಥವೇ ಆಗಿ ಹೋಗುತ್ತೆ. ನಾವು ಅಲ್ಲಲ್ಲಿ ನೋಡ್ಬೋದು, ಬಹಳಷ್ಟು ಅನರ್ಥಗಳು ಸಂಭವಿಸ್ತಾ ಇರುತ್ತೆ. ಯಾಕೆ ಈ ಒಂದು ಜಗತ್ತಿನಾದ್ಯಂತ ನಾವು ಅಂಥ ಅನರ್ಥಗಳನ್ನು ನಾವು ಯಾಕೆ ನೋಡ್ತೇವೆ? ಇದೇ ಕಾರಣಕ್ಕೆ ಒಂದು ಅಜ್ಞಾನ, ಅವಿದ್ಯಾ, ಕಾಮ ಕಾರ್ಯಗಳಿಂದ ನಾವು ನೋಡ್ತೇವೆ. ಅದಕ್ಕಾಗಿ ಯಾವುದೇ ಒಂದು ಕಾಮವು ಸರಿಯಾದ ಒಂದು
ಒಂದು ಪ್ರಜ್ಞೆಯಿಂದ ನಡಿಬೇಕಾಗತ್ತೆ. ಆ ಪ್ರಜ್ಞೆಯೊಳಗೆ ಇರುವಂತಹ ವಿಷಯವನ್ನೇ ಆ ಸಂಸಾರಕ್ಕೆ ಬೇಕಾದಂತಹ ಇಚ್ಛೆಯ ಬಗ್ಗೆ ನಮ್ಮ ಹಿರಿಯರು ಚರ್ಚಿಸ್ತಾರೆ. ಅದೇ ಕಾರಣಕ್ಕೆ ಸನಾತನರಲ್ಲಿ ಕೆಲವು ಆಚಾರ ವಿಚಾರಗಳು ಬೆಳೆದು ಬಂದಿವೆ. ಅಂದರೆ ಸೃಷ್ಟಿಗೆ ಆರೋಗ್ಯಕರವಾದಂತಹ ವಿಷಯಗಳ ಚರ್ಚೆ ತುಂಬ ಆಳವಾಗಿ ಆಗುತ್ತೆ ಮತ್ತು ಅದು ತತ್ವ ಆಧಾರಿತವಾಗಿ ಇರುತ್ತೆ. ಅಂತಹ ತತ್ವ ಆಧಾರಿತವಾಗಿ ಬಂದಂತಹ ವಿಷಯಗಳನ್ನು ನಾವು ಸರಿಯಾಗಿ ಅರ್ಥೈಸಿಕೊಳ್ಬೇಕು. ಆದರೆ ಇಂದಿನ ಕಾಲದಲ್ಲಿ ಇಂಥದ್ದನ್ನು ಅರ್ಥೈಸಿಕೊಳ್ಳೋಕ್ಕೆ ಸಾಮಾನ್ಯರಿಗೆ ಸಾಧ್ಯವಾಗುವುದಿಲ್ಲ. ನನ್ನ ಮಾತುಗಳನ್ನು ಸಾಮಾನ್ಯರು ಅರ್ಥೈಸಿಕೊಳ್ಳೋದಿಲ್ಲ. ಏಕೆಂದರೆ ನಾನು ಹೇಳ್ತಾ ಇದ್ರೂ ಅವರಿಗೆ ಅದು ರಿಸೀವ್ ಆಗಬೇಕು ಅಂದರೆ ಅವರಲ್ಲಿಯೂ ಅದನ್ನು ರಿಸೀವ್ ಮಾಡಿಕೊಳ್ಳುವಂಥದ್ದು ಇರಬೇಕಾಗುತ್ತೆ. ಅಂದರೆ ಒಬ್ಬರು ಹೇಳೋದನ್ನು ಅವರು ತೆಗೆದುಕೊಳ್ತಾರೆ ಅಂದರೆ ಅದಕ್ಕಂತಹ ಒಂದು ರಿಸೀವ್ ಮಾಡಿಕೊಳ್ಳುವಂತಹ ಒಂದು ಮನೋ ಇಚ್ಛೆ, ಅಂತಹ ಒಂದು ಪರ್ಸ್ನಾಲಿಟಿ ಅವರಿಗೆ ಇರಬೇಕಾಗುತ್ತೆ. ಇಲ್ಲ ಅಂದರೆ ಅದು ಅವರಿಗೆ ಯಾವ ಕಡೆಯಿಂದನೂ ಒಂದಿಷ್ಟು ಅರ್ಥ ಆಗೋದಿಲ್ಲ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಕಾಮವು ಆತ್ಮನಿಗೆ ಅಂಟಿರುತ್ತೆ. ಯಾವ ರೀತಿ ಒಂದು ಕರ್ಮಗಳಿಂದ, ಕಾಮವಾಸನೆ ಕರ್ಮಗಳಿಂದ ಅಂಟಿರುತ್ತೆ ಮತ್ತು ಇದು ಮೋಹದಿಂದ, ಲೋಭದಿಂದ ಇದು ಕೂಡಿರುತ್ತೆ. ಅದೇ ಕಾರಣದಿಂದ ಮತ್ತೆ ಇಲ್ಲಿ ಜನ್ಮವು ಆಗುತ್ತೆ, ಆತ್ಮನ ಜನ್ಮವು ಇಲ್ಲಿ ಆಗುತ್ತೆ. ದೇಹವನ್ನು ಆಶ್ರಯ ಪಡೆಯುತ್ತೆ. ಆಶ್ರಯ ಪಡೆದು ಅದು ಏನು ಅನುಭವಿಸಬೇಕು ಅದನ್ನು ಅನುಭವಿಸುತ್ತೆ. ಈ ರೀತಿ ಹೀಗೆ ಆತ್ಮನ ಇರುವಿಕೆಯನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಬೇಕು. ಆತ್ಮಕಾಮ ಅಂದರೆ ಆತ್ಮನಿಗೂ ಇದು ಅಂಟಿರುತ್ತೆ. ಯಾವಾಗಲೂ ಆತ್ಮವನ್ನು ನಾವು ಸರಿಯಾದ ರೀತಿಯಲ್ಲಿ ಉದ್ಧರಿಸಬೇಕಾಗುತ್ತೆ ಮತ್ತು ಅದನ್ನು ಜ್ಞಾನ ಮಾರ್ಗದಿಂದ ನಾವು ಆತ್ಮನನ್ನು ಕಾರ್ಯಗಳನ್ನು ಮಾಡಲು ನಾವು ಬಿಡಬೇಕಾಗತ್ತೆ. ಅಂದರೆ ಇಲ್ಲಿ ಆತ್ಮವೇ ಎಲ್ಲವೂ ಒಂದು ಜ್ಞಾನದಿಂದ ಮಾಡುವಂಥದ್ದು. ಆದರೆ ಬಹಳಷ್ಟು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಒಂದು ಆತ್ಮದಿಂದ ನಮಗೆ ಬರ್ತಾ ಇರುತ್ತೆ, ನಿರ್ದೇಶನ ಬರ್ತಾ ಇರುತ್ತೆ. ಅಂದರೆ ಬೇಡ ಬೇಡ ಅನ್ನೋದು ಬರ್ತಾ ಇರುತ್ತೆ. ಆದರೂ ಕೂಡ ಇಲ್ಲಿ ಬೇಡದ್ದೇ ಇರುವಂಥದ್ದನ್ನು ಮಾಡುವಂತಹ ಸಾಧ್ಯತೆಯು ತುಂಬ ಇದೆ. ಇದಕ್ಕೆ ಕಾರಣ ಏನು ಅಂದರೆ ಇದಕ್ಕೆ ಪ್ರಕೃತಿ ಅಂತ ನಾವು ಹೇಳ್ಬೋದು. ಏಕೆಂದರೆ ಪ್ರಕೃತಿಯಲ್ಲಿ ಇರುವಂತಹ ತತ್ವಗಳು ನಮಗೆ ಇನ್ನಷ್ಟು ಆ ರೀತಿ ನಮಗೆ ಜಾಗೃತಿ ಮಾಡ್ತವೆ. ಅದೇ ಕಾರಣಕ್ಕೆ ನಮ್ಮ ಮನಸ್ಸು ಮತ್ತು ಈ ಆತ್ಮ ಇವೆಲ್ಲವೂ ಒಂದು ರೀತಿಯ ಲಿಂಕನ್ನು ಹೊಂದಿಕೊಂಡಿವೆ. ಆ ಲಿಂಕ್ ಏನು ಹೇಳುತ್ತೆ, ಆತ್ಮ ಏನು ಹೇಳುತ್ತೆ, ಅದು ಮನಸ್ಸಿನ ಮೂಲಕ ಹೇಳುತ್ತೆ. ಮನಸ್ಸು ಯಾವುದರ ಮೂಲಕ ಹೇಳುತ್ತೆ? ನಮ್ಮ ಒಂದು ಮಾತಿನ ಮೂಲಕ, ಚಿಂತನೆ ಮೂಲಕ, ಈ ರೀತಿ ಬರುವಂಥ ಮೂಲಕ ತಿಳಿಸುತ್ತೆ. ಅದನ್ನು ನಾವು ಸರಿಯಾಗಿ ಅರ್ಥೈಸಿಕೊಂಡು ನಮ್ಮನ್ನು ನಾವು ಸರಿಯಾದ ಮಾರ್ಗದಲ್ಲಿ ನಡೆಸಿಕೊಳ್ಬೇಕು ಅನ್ನೋದು ನಾನಿಲ್ಲಿ ತಿಳಿಸ್ತಾ ಇರುವಂಥದ್ದು. ಆತ್ಮ ಮನಸ್ಸು ಈ ಸಂಬಂಧಪಟ್ಟಂತೆ ಇನ್ನು ಈ ಆತ್ಮದ ಒಂದು ವೃತ್ತಾಂತದ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ಹೆಚ್ಚಿನ ವಿಷಯಗಳನ್ನು ನಾನು ತಿಳಿಸಿಕೊಡ್ತೇನೆ. ಆತ್ಮದ ಬಗ್ಗೆ ಹೆಚ್ಚಾಗಿ ತಿಳಿದುಕೊಂಡು ನಿಮ್ಮನ್ನು ನೀವು ಉದ್ಧರಿಸಿಕೊಳ್ಳುವಂತೆ ಆಗಬೇಕು. ಪ್ರತಿಯೊಂದು ಆತ್ಮಕ್ಕೂ ಪ್ರಜ್ಞೆಯು ಜೊತೆಗೂಡಿ ಒಳ್ಳೆಯ ಕರ್ಮಗಳನ್ನು ಮಾಡುವಂತೆ ಆಗಬೇಕು ಅನ್ನುವಂತಹ ಒಂದು ಶುಭ ಹಾರೈಕೆಯನ್ನು ಹಾರೈಸುತ್ತಾ ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.